ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಾನು ಒಂದೇ ಮಾತು ಪದೇ 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 ಒಂದೇ ಮಾತು. ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ, ನಂದು ಪದೇ ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು. DCM ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ. ನಮ್ಮ ಪಕ್ಷ ಏನು, ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ನಾವೆಲ್ಲ ಹೈಕಮಾಂಡ್ ಪಕ್ಷ. ಕುರ್ಚಿ ಖಾಲಿ, ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಊಹಾಪೋಹ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾ? ಇಲ್ಲ, ಒಂದ್ ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂದಾನೆ ಸಾಧ್ಯ. ಅದು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ. ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಅದಕ್ಕೆ ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಅನ್ಸ್ತದೆ ನನಗೆ. ನಾನು ಹೇಳ್ತಾ ಇಲ್ಲ, ನಾನು 28ವರೆಗೂ ಸಿದ್ದರಾಮಯ್ಯನೇ ಇರ್ಬೇಕಂತ ಬಹಳ ಸತಿ ನನ್ನ ಅಭಿಪ್ರಾಯ. ಅದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಅದು ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ನಾನು ಒಂದೇ ಮಾತು ಪದೇ 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 ಒಂದೇ ಮಾತು. ಈಗ ಯತೀಂದ್ರ ಅವರು ಅವರ ಅಭಿಪ್ರಾಯನ ಹೇಳಿದ್ದಾರೆ, ನಂದು ಪದೇ ಪದೇ ಒಂದೇ ಹೇಳೋದು. ಈಗ ಇದು ಯಾವಾಗ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ. ನಾನು 28ವರೆಗೂ ಮನೆ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರಂತ ನಾನು ಭಾಳ ಸತಿ ನಾನು ಹೇಳಿದ್ದೀನಿ. ನಾನು ಅಂದರೆ ನಮ್ಮ ಪಕ್ಷ ಹೈಕಮಾಂಡ್, ಮನೆ ಮುಖ್ಯಮಂತ್ರಿ ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಪ್ಪ ಅಂದರು. DCM ಏನಂದ್ರು, ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳ್ತೀನಂತ. ನಮ್ಮ ಪಕ್ಷ ಏನು, ಹೈಕಮಾಂಡ್ ಗೆರೆ ಹಾಕಿದ್ದು ಯಾರು ಗೆರೆ ದಾಟಲ್ಲ. ನಾವೆಲ್ಲ ಹೈಕಮಾಂಡ್ ಪಕ್ಷ. ಕುರ್ಚಿ ಖಾಲಿ, ಈಗ ಚರ್ಚೆ ಯಾವಾಗ ಆಗ್ಬೇಕು ಹೇಳಿ? ಆ ಕುರ್ಚಿ ಖಾಲಿ ಇದ್ರೆ ತನಕ ಚರ್ಚೆ ಆಗ್ಬೇಕು. ನೀವು ಕೂರ್ಬೇಕಾ, ಯಾರು ಕೂರ್ಬೇಕು, ಮತ್ತೊಂದು ಕೂರ್ಬೇಕು. ಈಗ ಆ ಕುರ್ಚಿ ಖಾಲಿ ಇಲ್ಲ, ಕೇಳಿ ಇಲ್ಲ, ಅದೆಲ್ಲ ಊಹಾಪೋಹ ಸುದ್ದಿಗಳದು. ಈಗ ಆ ತೀರ್ಮಾನ ಬದಲಾವಣೆ ಮಾಡಕ್ಕೆ ನಾವು ಮಾಡಕ್ ಸಾಧ್ಯನಾ? ಇಲ್ಲ, ಒಂದ್ ನಿಮಿಷ. ಯಾರ್ಕನ ಗಡ್ಸಿದ್ಯಾ ಮಾನ್ಯ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ? ನಮ್ಮ ಪಕ್ಷ ಹೈಕಮಾಂಡ್ಸ್ ಮಾತ್ರ ಗಡ್ಸಿರೋದು. ಅವ್ರು ಬದಲಾವಣೆ ಮಾಡಿ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಹೈಕಮಾಂಡ್ ಇಂದಾನೆ ಸಾಧ್ಯ. ಅದು ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಪ್ಪ. ಉಪಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಇದೆಲ್ಲ ಅದಕ್ಕೆ ಈ ಬಗ್ಗೆ ಚರ್ಚೆ ಮಾಡೋದು ಬೇಕಾಗಿಲ್ಲ ಅನ್ಸ್ತದೆ ನನಗೆ. ನಾನು ಹೇಳ್ತಾ ಇಲ್ಲ, ನಾನು 28ವರೆಗೂ ಸಿದ್ದರಾಮಯ್ಯನೇ ಇರ್ಬೇಕಂತ ಬಹಳ ಸತಿ ನನ್ನ ಅಭಿಪ್ರಾಯ. ಅದು ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ಅದು ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ.